ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ನನ್ನ ಸಾಕಷ್ಟು ವಿಡಿಯೋಗಳನ್ನು ನೋಡ್ತಿದ್ದೀರಿ, ಒಂದಷ್ಟು ಹಾವುಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಶೇರ್ ಕೂಡ ಮಾಡ್ತಾ ಇದ್ದೀರಿ. ಸಾಕಷ್ಟು ಕಮೆಂಟ್ಗಳನ್ನು, ಒಳ್ಳೊಳ್ಳೆ ಕಮೆಂಟ್ಗಳನ್ನು, ಪ್ರೋತ್ಸಾಹದಾಯಕ ಕಮೆಂಟ್ಗಳನ್ನು ಕೂಡ ಹಾಕ್ತಾ ಇದ್ದೀರಿ. ಧನ್ಯವಾದ ನಿಮಗೆಲ್ಲ. ಇವತ್ತೊಂದು ಅಪರೂಪದ ಹಾವಿನ ಬಗ್ಗೆ ನಿಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಳ್ತೇನೆ. ಯಾಕಂದರೆ ಇವು ಆಗಾಗ ಮನೆಯ ಒಳಗೆಲ್ಲ ಬರ್ತಾ ಇರ್ಬೋದು. ಮನೆಯ ಒಳಗೆ ಈಗ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ಈ ಹಾವಿನ ಹೆಸರು ಬಣ್ಣದ ಕಂಚುಬೆನ್ನಿನ ಮರಹಾವು ಅಥವಾ ಚಿತ್ತಾರದ ಕಂಚುಬೆನ್ನಿನ ಮರಹಾವು ಅಂತ ನಾವು ಕರಿತೀವಿ. ಸಾಮಾನ್ಯ ಕಂಚುಬೆನ್ನಿನ ಮರಹಾವನ್ನು ನೀವು ನೋಡಿದ್ದೀರಿ. ಬಿಲ್ಲು ಮರಿ ಅಂತ ತುಳುವಲ್ಲಿ ನಾವು ಕರಿತೀವಿ, ತಾರಿ ಮಡಲ್ ಅಂತ ಕರಿತೀವಿ, ಕಾಮನ್ ಬ್ರಾನ್ಸ್ ಬ್ಯಾಕ್ ಟ್ರೀ ಸ್ನೇಕ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ, ಕೆಲವು ಕಡೆ ಬಿಲ್ಲುರಿ ಹಾವು ಅಂತ ಕೂಡ ಕರೀತಾರೆ. ಅದೇ ಹಾವನ್ನು ನೋಡಿದ ಹಾಗಾಗುತ್ತೆ, ಆದರೆ ಆ ಹಾವಿನ ಉಪಪ್ರಭೇದ ಇದು. ಸಾಮಾನ್ಯವಾಗಿ ಈ ಸಾಮಾನ್ಯ ಕಂಚುಬೆನ್ನಿನ ಮರಹಾವುಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ಇದು ಕಾಣಲಿಕ್ಕೆ ಸಿಗ್ತದೆ. ಆದರೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿಯಾದ್ಯಂತ ಪಶ್ಚಿಮ ಘಟ್ಟಗಳಲ್ಲಿ ಕಾಣಲಿಕ್ಕೆ ಸಿಗುವಂಥ, ವಾಸ ಮಾಡುವಂಥ ಹಾವಿದು. ಹಗಲು ಸಂಚಾರಿ ಹಾವಿದು. ಬಹಳ ಮುಗ್ಧ ಹಾವು. ಉದಾಹರಣೆಗೆ ಸಾಮಾನ್ಯ ಕಂಚುಬೆನ್ನಿನ ಮರಹಾವು ಅಥವಾ ಬಿಲ್ಲುಮರಿ ಅಂತ ನಾವು ಏನು ಕರಿತೀವಿ, ಆ ಹಾವನ್ನು ನೀವು ಮುಟ್ಟಿದಾಗ, ಹಿಡಿದಾಗ ಅಥವಾ ಏನೋ ತೊಂದರೆ ಮಾಡಿದಾಗ ಸ್ವಲ್ಪ ಆಕ್ರಮಣಕಾರಿಯಾಗಿ ಅದು ವರ್ತಿಸ್ಬೋದು. ಆದರೆ ಈ ಹಾವು ಕೈಯಲ್ಲಿ ಹಿಡಿದ್ರೂ ಕಚ್ಚುವಂಥ ಸ್ವಭಾವ ಇಲ್ಲ. ಹಗಲು ಸಂಚಾರಿ ಹಾವುಗಳಿವು. ಸುಂದರವಾದ ಮೈಬಣ್ಣ. ತಲೆಯನ್ನು ನೋಡಿ, ಶುದ್ಧ ಕಂಚಿನ ಬಣ್ಣದ ತಲೆ ಇದೆ. ಇದನ್ನು ಮೇಲ್ನೋಟಕ್ಕೆ ನಾವು ಗುರುತಿಸುವಂಥ ಒಂದು ಕ್ರಮ ಏನು ಅಂದರೆ, ಮೂಗಿನ ತುದಿಯಿಂದ ಕಣ್ಣಿನ ಮೇಲ್ಭಾಗದಿಂದಾಗಿ ತಲೆ ಹಿಂಬದಿಯವರೆಗೆ ಎರಡೂ ಕಣ್ಣಿನ ಪಾರ್ಶ್ವಗಳಲ್ಲಿ ಕಪ್ಪು ಗೆರೆ ಹೋಗಿದೆ. ತಲೆ ಸರಿ ಕಂಚು ಬಣ್ಣದಲ್ಲಿರ್ತದೆ. ಮನೆಯ ಒಳಗೆ ಇವುಗಳು ಕೆಲವೊಮ್ಮೆ ಅಪರೂಪಕ್ಕೆ ಮನೆಯೊಳಗೆ ಬರುವುದನ್ನು ಸಾಕಷ್ಟು ಕಡೆಗಳಲ್ಲಿ ನಾನು ನೋಡಿದ್ದೇನೆ. ಕಾರಣ 2-3 ಕಾರಣಗಳಿವೆ. ಒಂದು, ನಿಮ್ಮ ಮನೆಯ ಒಳಗೆ ಹಲ್ಲಿಗಳು ಜಾಸ್ತಿ ಇದ್ದಾಗ, ನಿಮ್ಮ ಮನೆಯ ಸುತ್ತಮುತ್ತ ಮರಗಳಲ್ಲಿ ವಾಸ ಮಾಡುವಂಥ ಈ ಹಾವುಗಳಿಗೆ ಅಲ್ಲಿ ಆಹಾರದ ಕೊರತೆಯಾದರೆ, ನಿಮ್ಮ ಮನೆಯೊಳಗೆ ಹಲ್ಲಿಗಳಿದ್ರೆ ಅದನ್ನು ತಿನ್ನಲಿಕ್ಕೆ ಕಿಂಡಿಯ ಮೂಲಕನೋ ಎಲ್ಲೋ ಒಂದು ಇದರಿಂದ ಒಳಗೆ ಬರ್ಬೋದು, ಬಂದು ಹಲ್ಲಿಗಳನ್ನು ತಿನ್ಬೋದು, ಒಂದು ಕಾರಣ. ಎರಡನೇ ಕಾರಣ, ಹೊರಗಿನ ಒಂದು ತೇವಾಂಶ ಉಷ್ಣಾಂಶ ತೀರ ವ್ಯತ್ಯಾಸ ಆಗಿದ್ರೆ, ಉದಾಹರಣೆಗೆ ಉಷ್ಣಾಂಶ ಜಾಸ್ತಿ ಆಗಿದ್ರೆ ಈ ಹಾವುಗಳು ಕೆಲವೊಮ್ಮೆ AC ಒಳಗೆ, ಮನೆಯೊಳಗೆ ಬಂದು AC ಇರುವಂಥ ಮನೆಗಳ AC ಒಳಗೂ ಕೂಡ ಕೂತ್ಕೊಳ್ಬೋದು, ಅಥವಾ ತಂಪಾದ ಕೋಣೆಗಳಲ್ಲಿ ಸ್ವಲ್ಪ ಸಮಯ ಹಾಗೆ ವಾಸ ಮಾಡ್ಬೋದು. ಆದರೆ ಈ ಹಾವುಗಳಿಂದ ಯಾವುದೇ ಅಪಾಯ ಇಲ್ಲ. ಇವುಗಳು ವಿಷರಹಿತ ಹಾವುಗಳು. ಇನ್ನೊಂದು ಕಾರಣ, ಹೊರಗಡೆ ಸಾಕಷ್ಟು ಮರಗಿಡಗಳಿದ್ದರೂ ಕೂಡ ನೀರಿನ ವ್ಯವಸ್ಥೆ ಸರಿ ಇಲ್ಲದಿದ್ದರೆ ಅಡಿಗೆ ಕೋಣೆಯ ಒಳಗೆ ಬಂದು ಸಿಂಕ್ನಲ್ಲಿರುವಂಥ ನೀರನ್ನು ಕುಡಿಲಿಕ್ಕೆ ಕೂಡ ಮನೆಯೊಳಗೆ ಬರ್ಬೋದು. ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ನೋಡಿ. ಅಡಿಗೆ ಕೋಣೆಯವರು ಸುಮಾರು ಹೊತ್ತಿನಿಂದ ಆ ಮೂತಿಯನ್ನು ಸಿಂಕಿನ ಒಳಗೆ ಅದೇ ಕಡೆಗೆ ಮಾಡಿಕೊಂಡು ನಿಂತ್ಕೊಂಡಿದೆ ನೋಡಿ ಹಾವು. ಅತ್ಯಂತ ಮುಗ್ಧ ಹಾವುಗಳು. ಇವುಗಳನ್ನು ನಮ್ಮ ಸುತ್ತಮುತ್ತ ಎಷ್ಟು ಹಸಿರಾದ ಪ್ರದೇಶವನ್ನು ನಾವು ಉಳಿಸ್ಕೊಳ್ತೀವಿ, ಅಷ್ಟೂ ಈ ಹಾವುಗಳ ವಂಶವನ್ನು ಮತ್ತು ಇದಕ್ಕೆ ಸಂಬಂಧಪಟ್ಟ ಅನೇಕ ಜೀವರಾಶಿಗಳನ್ನು ನಾವು ಉಳಿಸ್ಕೊಳ್ಳಬಹುದು. ಹಾಗಾಗಿ ಈ ಹಾವು ಮನೆಯೊಳಗೆ ಬಂದರೆ ಅದಕ್ಕೆ ಸಣ್ಣ ಒಂದು ಕೋಲಿನಿಂದ ಶರೀರಕ್ಕೆ ಮೆಲ್ಲನೆ ಸ್ಪರ್ಶ ಮಾಡೋದು, ಹೊಡೆಯೋದೆಲ್ಲ. ಮೆಲ್ಲನೆ ಸ್ಪರ್ಶ ಮಾಡಿದ ಕೂಡಲೇ ಹೆದರಿ ಎದ್ವಾ ತದ್ವೋ ಓಡಿ ಹೋಗ್ತವೆ. ಬಂದ ದಾರಿಯಿಂದ ಅಥವಾ ಇನ್ನೊಂದು ದಾರಿಯಿಂದ ಹೊರಗೆ ಅವುಗಳ ವಾಸಸ್ಥಾನಕ್ಕೆ ಹೊರಟು ಹೋಗ್ತವೆ. ಹಗಲು ಸಂಚಾರಿ ಹಾವುಗಳಿವು. ಸುಮಾರು 4.5 ಅಡಿ ಉದ್ದ ಬೀಳ್ತದೆ. ಇದರಲ್ಲಿ ಹೆಣ್ಣು ಹಾವು ದೊಡ್ಡದು ಬರ್ತದೆ. ಸಾಮಾನ್ಯವಾಗಿ ನಾನು ಗಮನಿಸಿದ ಒಂದು ಇವುಗಳ ಸಂತಾನೋತ್ಪತ್ತಿ ಕಾಲ ಮಾರ್ಚ್ನಿಂದ ಸೆಪ್ಟೆಂಬರ್ವರೆಗೆ, ಸುಮಾರು 7 ತಿಂಗಳು ಇವುಗಳ ಮಿಲನ ನಡೆಯುತ್ತೆ. ಒಂದು ಹೆಣ್ಣು ಹಾವು ಒಂದು ಪ್ರದೇಶದಲ್ಲಿ ಮಿಲನಕ್ಕೆ ತಯಾರಾದರೆ 5-6 ಗಂಡು ಹಾವುಗಳು ಆ ಮರದಲ್ಲಿ ಬಂದು ಆ ಹೆಣ್ಣನ್ನು ಸುತ್ತಿಕೊಳ್ಳೋದು, ಮಿಲನ ಆಗೋದು ನಡೀತಾ ಇರ್ತದೆ. ಹಾಗಾಗಿ ಎಲ್ಲೂ ಗಾಬರಿ ಬೇಡ. ಈ ಹಾವುಗಳು ಹೆಚ್ಚಾಗಿ ಹಲ್ಲಿ, ಮರಹಲ್ಲಿ, ಓತಿಕೆತ, ಅರಣೆ ಅಥವಾ ಪಕ್ಷಿಗಳ ಮರಿಗಳು, ಮೊಟ್ಟೆಗಳು ಅಥವಾ ಇತರ ಕ್ರಿಮಿಕೀಟಗಳನ್ನು ತಿಂದು ಆ ಜೀವ ಜಾಲವನ್ನು ಸಮತೋಲನದಲ್ಲಿಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡ್ತವೆ. ಆದಷ್ಟು ಈ ಹಾವನ್ನು ಗಮನಿಸ್ಕೊಳ್ಳಿ, ಅವುಗಳ ರಕ್ಷಣೆ ಮಾಡೋಣ ನಾವು. ಸಾಮಾನ್ಯವಾಗಿ ಇವುಗಳು ಕರ್ನಾಟಕದಾದ್ಯಂತ ಕರಾವಳಿ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಕಾಣಲಿಕ್ಕೆ ಸಿಗ್ತವೆ. ಜೊತೆಗೆ ಕೇರಳ ಮತ್ತು ಕೇರಳದ ಪಶ್ಚಿಮ ಘಟ್ಟಗಳು, ಪಶ್ಚಿಮ ಬಂಗಾಳ, ಅರುಣಾಚಲ ಪ್ರದೇಶ, ಸಿಕ್ಕಿಂ, ಒರಿಸ್ಸಾ, ಬಾಂಗ್ಲಾದೇಶ, ದಕ್ಷಿಣ ಚೀನಾ, ಥೈಲ್ಯಾಂಡ್, ಕಾಂಬೋಡಿಯಾ, ವಿಯೆಟ್ನಾಂ, ಮಲೇಷಿಯಾ, ಫಿಲಿಪೈನ್ಸ್ ಮತ್ತು ಇಂಡೋನೇಷ್ಯಾಗಳಲ್ಲೂ ಕೂಡ ಈ ಹಾವುಗಳ ಪ್ರಭೇದಗಳು ವಾಸ ಮಾಡ್ತವೆ. ಇವಿಷ್ಟು ಮಾಹಿತಿಗಳು. ಆದಷ್ಟು ಮನೆಯೊಳಗೆ ಬಂದರೆ ಗಾಬರಿ ಆಗೋದು ಬೇಡ. ಹಾವನ್ನು ಗುರುಸ್ಕೊಳ್ಳಿ, ಸ್ವಲ್ಪ ಧೈರ್ಯ ಮಾಡಿ ನೀವೇ ಹೊರಗೆ ಓಡಿಸ್ಬೋದು, ಅಥವಾ ಅವುಗಳ ಪಾಡಿಗೆ ಅವುಗಳನ್ನು ಬಿಟ್ಟರೆ ಏನೂ ಅಪಾಯ ಇಲ್ಲ.
ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ.